ನೋಡಿ ಸ್ನೇಹಿತರೆ, ಈ ಒಂದು ಅಧಿಸೂಚನೆ ಪ್ರಾರಂಭ ಆಗುವಂತ ದಿನಾಂಕ 30 ಜನವರಿ 2026 ಮುಂಜಾನೆ 10 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ಫ್ರೈಡೆ 20 ಫೆಬ್ರವರಿ 2026 ರಾತ್ರಿ 12 ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಅವಕಾಶ. ಎರಡು ಪ್ರಕಾರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಒಂದೇ ಅಲ್ಲ, ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ ಮತ್ತು ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ತುಂಬಾ ಜನರಿಗೆ ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟರು ಕೂಡ ಅವ್ರು ಅಪ್ಲಿಕೇಶನ್ ಹಾಕಲ್ಲ. ಕೆಲವು ಜನ ಆನ್ಲೈನ್ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕರೆದ್ರು ಕೂಡ ಅಪ್ಲಿಕೇಶನ್ ಹಾಕಲ್ಲ. ಒಬ್ಬರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಇನ್ನೊಂದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಎರಡೂ ಕೂಡ ನಿಮಗೆ ಆಪ್ಷನ್ ಇದಾವೆ. ಎದರಲ್ಲಿ ನಿಮ್ಗೆ ಇಷ್ಟ ಇರತ್ತೆ ಅದರಲ್ಲಿ ಅಪ್ಲಿಕೇಶನ್ ಹಾಕಿ ಒಟ್ಟಾರೆ ಅರ್ಜಿ ಸಲ್ಲಿಸಿ. ಇದು 2026 ನೇಮಕಾತಿ ನೋಟಿಫಿಕೇಶನ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕುವಂತ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಇದ್ರ ಬಗ್ಗೆನೇ ಮಾತಾಡೋಣ. ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಇರತ್ತೆ. ಮತ್ತೆ ಇನ್ನೊಂದು ಮಾಹಿತಿ ಹೇಳ್ಬೇಕು ನಿಮಗೆ. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 35,000ದಿಂದ 1,12,000 ತನಕ ಪರ್ ಮಂತ್ ಆಗಿ ಸ್ಯಾಲರಿಗಳನ್ನ ಕೊಡ್ತಾರೆ. ಇದು ಆಫೀಸಿಯಲ್ ಅಂತ ನೋಟಿಸ್ ಅದೇ ತಿಳಿಸ್ಕೊಡ್ತಾ ಇರೋದು 2026 ನೇಮಕಾತಿ. ಇದ್ರ ಬಗ್ಗೆನೇ ಚೆಕ್ ಮಾಡೋಣ, ಯಾವ ರೀತಿಯಾಗಿ ಹೆಂಗೆ ಏನು ಎಂತ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಇರತ್ತೆ. ನೀವು ಇಷ್ಟೇ ಮಾಡಿ ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಗೊತ್ತಾಗತ್ತೆ. ಅರ್ಧ ನೋಡಿದ್ರೆ ಸ್ವಲ್ಪನೇ ತಿಳಿಯೋದಿಲ್ಲ. ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಲ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 2026 ನೇಮಕಾತಿ ಪೋಸ್ಟ್ ಕೋಡ್ ನೋಡಿ A0126 ಇದು ಪೋಸ್ಟ್ ನೇಮ್ ಆಗಿರತ್ತೆ, ಪೋಸ್ಟ್ ಕೋಡ್ ಆಗಿರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಇಲ್ಲಿ ನೋಡಿ, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಂತ ಹೇಳಿ, ಅಂದ್ರೆ ಹಿಂದಿ ಅನುವಾದಕ ಜೂನಿಯರ್ ಹಿಂದಿ ಅನುವಾದಕ ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಒಂದೇ ಪೋಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕು. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಒಂದು ಸಂಸ್ಥೆಯಲ್ಲಿ ಏಜ್ ಲಿಮಿಟ್ 18 ವರ್ಷದಿಂದ ನಮಗೆ 30 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ನಿಯಮಗಳ ಪ್ರಕಾರ 30 ವರ್ಷ. ಮತ್ತು ವಯೋಮಿತಿ ಕೂಡ ನಮಗೆ ಸಡಿಲಿಕ್ಕೆ ಇರತ್ತೆ. ಈ ಒಂದು ಸಂಸ್ಥೆ ನೋಡಿ, ಯಾವ ಒಂದು ಸಂಸ್ಥೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತ ಹೇಳಿ CIMAP ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಆರೋಮ್ಯಾಟಿಕ್ ಪ್ಲಾಂಟ್ ಅಂತ ಹೇಳಿ ಇಲ್ಲಿ ಅಪ್ಲಿಕೇಶನ್ ಹಾಕಿ. ಮೈಸೂರದಲ್ಲಿ ಕೂಡ ಖಾಲಿ ಇರತ್ತೆ. ಮೈಸೂರಿನಲ್ಲಿ ಅಪ್ಲಿಕೇಶನ್ ಕರೆದಾರ ನೋಡಿ, 9ನೇ ತಾರೀಕಿಂದಾನೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಕೂಡ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ. ನೋಟಿಫಿಕೇಶನ್ ಪ್ರತಿಯೊಂದು ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಒಂದೇ ಪೋಸ್ಟ್ ಇರತ್ತೆ. ಅರ್ಜಿ ಸಲ್ಲಿಸಿದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಕೆಲಸ. ಮೈಸೂರಿನಲ್ಲಿ ಕೂಡ ಇರತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಎಜುಕೇಶನ್ ಏನಾಗಿರ್ಬೇಕು ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ನೋಡಿ. ಕ್ವಾಲಿಫಿಕೇಶನ್ ನೋಡಿ, ನೀವು ಮಾಸ್ಟರ್ ಡಿಗ್ರಿ ಪಾಸ್ ಆದವರು ಅಂದ್ರೆ ಸ್ನಾತಕೋತ್ತರ ಪದವಿ ಆಗ್ಬೋದು, ಅಥವಾ ಇನ್ನೊಂದು ಡಿಪ್ಲೊಮಾ ತೆರಗಡೆ ಹೊಂದಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಡಿಪ್ಲೊಮಾ ತೆರಗಡೆ ಹೊಂದಿದವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ತೆರಗಡೆ ಹೊಂದಿದವರು. ಇದಿರ್ಲಿಲ್ಲ ಅಂದ್ರೆ ಇದಾದ್ರೂ ಕಂಪ್ಲೀಟ್ ಆದವರು, ಅಥವಾ ಇದು ಇರ್ಲಿಲ್ಲ ಅಂದ್ರೆ ಅವ್ರು ಕೊಟ್ಟಿದ್ದಾರೆ. ಇದೆಲ್ಲ ತೆರಗಡೆ ಹೊಂದಿದ್ರು ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಡಿಪ್ಲೊಮಾ ಡಿಪ್ಲೊಮಾ ಇದೆಲ್ಲ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ. 1 ವರ್ಷನೋ 2 ವರ್ಷನೋ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತು ನೇಮಕಾತಿ, ಈ ಒಂದು ಹುದ್ದೆ ನೇಮಕಾತಿ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ಹೆಂಗು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಸಬ್ಜೆಕ್ಟ್ ಇದು ಪರೀಕ್ಷೆ ಇರತ್ತಲ್ಲ, ಪೇಪರ್ 1 ಪರೀಕ್ಷೆ ಇಲ್ಲ ಅಂತ ಹೇಳಿದ್ನಲ್ಲ, ನೇರ ನೇಮಕಾತಿ ಇರತ್ತೆ. ಇದು ಪೇಪರ್ 1 ಪೇಪರ್ 2 ಈ ರೀತಿಯಾಗಿ ಕೊಟ್ಟಿರ್ತಾರೆ. ಆ ಒಂದು ಪೇಪರ್ ಒಂದಿದೆಲ್ಲ ಅದು ಯಾವ ರೀತಿಯಾಗಿರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಮೆನ್ಷನ್ ಮಾಡಿಲ್ಲ ಪೇಪರ್ ಇದೆಯಾ ಇಲ್ಲ ಅಂತ ಹೇಳಿ. ಆದ ಕಾರಣ ಹೇಳಕ್ಕಾಗಿಲ್ಲ. ಇಲ್ಲಿ ನೋಡಿ, 1 ತಾಸುಗಟ್ಟಲೆ ಪೇಪರ್ ಇರತ್ತೆ. ಇದನ್ನು 1 ಗಂಟೆಯಲ್ಲಿ ಮುಗಿಸ್ಬೇಕು ನೀವು. 150 ಮಾರ್ಕ್ಸು, 75 ಮಾರ್ಕ್ಸು, 75 ಮಾರ್ಕ್ಸು. ಇಲ್ಲಿ ನಮಗೆ ಕ್ವಶನ್ 100 ಇರತ್ತೆ. 1 ತಾಸಿನಲ್ಲಿ ಮುಗಿಸ್ಬೇಕು. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಚೆಕ್ ಮಾಡ್ಕೊ. 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಸಡಿಲಿಕ್ಕೆ ಇರತ್ತೆ ವಯೋಮಿತಿಯಲ್ಲಿ ಕೂಡ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರು ಇದೇ ಒಂದು ವಿಳಾಸಕ್ಕೆ ಸಲ್ಲಿಸಬೇಕು. ಆಡಳಿತ ನಿಯಂತ್ರಕರು CSIR ಕೇಂದ್ರೀಯ ಔಷಧೀಯ ಮತ್ತು ಆರೋಮ್ಯಾಟಿಕ್ ಸಸ್ಯಗಳ ಸಂಸ್ಥೆ, ಅಂಚೆ ಕಚೇರಿ CIMAF ಲಕ್ನೋ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಅಲ್ಲಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಶುಲ್ಕದ ಬಗ್ಗೆ ಯಾವುದೇ ರೀತಿ ವಿವರಣೆ ಕೊಟ್ಟಿಲ್ಲ. ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 20/2/2026 ತನಕ ಅವಕಾಶ ಕೊಟ್ಟಿದ್ದಾರೆ.